ಆರ್ಸಿಬಿಯ ವಿಜಯೋತ್ಸವದಲ್ಲಿ ಭಾಗಿಯಾಗಕ್ಕೆ ಬಂದಿದ್ದಂಥ 10ಕ್ಕೂ ಜನ ಅಭಿಮಾನಿಗಳು ಇವಾಗ ಸಾವನ್ನಪ್ಪಿರುವಂಥದ್ದು. ಈಗ ಬೋರಿಂಗ್ ಆಸ್ಪತ್ರೆ ಮತ್ತು ವಿವಿಧ ಆಸ್ಪತ್ರೆಗಳಲ್ಲಿ ಅವರ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಜೊತೆಗೆ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಅಂದರೆ ಇವತ್ತು ಚಿನ್ನಸ್ವಾಮಿ ಗೇಟ್ನ ಈಗ ನಾನು 9ನೇ ಗೇಟ್ನ 7ನೇ ಗೇಟ್ ಏನಿದೆ 7ನೇ ಗೇಟ್ನ ಬಳಿಯಲ್ಲಿ ಬಂದಿದ್ದೀನಿ. 7ನೇ ಗೇಟು ಮತ್ತು 8ನೇ ಗೇಟು ಮತ್ತು 9ನೇ ಗೇಟು ಇಲ್ಲಿ ಸತತವಾಗಿ ಕಾಲು ತುಳಿತ ಆಗಿ ಅಲ್ಲಿ ಸಾಕಷ್ಟು ಜನ ಸಾವನ್ನು ಸಂಭವಿಸಿರುವಂಥದ್ದು. ಯಾಕೆಂದರೆ ಇಲ್ಲೇ 3 ಜನ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದರೆ ನೀವು ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡ ಮಟ್ಟದ ಕ್ರೌಡ್ ಇಲ್ಲಿ ನೆರೆದಿತ್ತು. ಆ ಕ್ರೌಡನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗದೆ ಕೊನೆಗೆ ಇನ್ನು ಇದ್ದಕ್ಕಿದ್ದಂತೆ ಎಲ್ಲರೂ ಕೂಡ ಅಂದರೆ ಒಂದು ಗೇಟ್ ಓಪನ್ ಆಗ್ತದೆ. ಗೇಟ್ ಓಪನ್ ಆದ ತಕ್ಷಣವೇ ಇದ್ದಕ್ಕಿದ್ದಂತೆ ಎಲ್ಲರೂ ಕೂಡ ಒಳಗೆ ನುಗ್ಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನವನ್ನು ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಜನ ಏನು ಕಾಲು ತುಳಿತಕ್ಕೆ ಸಿಲುಕೊಳ್ಳುವಂಥದ್ದು ಈ ಜಾಗದಲ್ಲಿ ಅಂದರೆ ಗೇಟ್ ನಂಬರ್ 7 ಏನಿದೆ ಗೇಟ್ ನಂಬರ್ 7ನ ಬಳಿಯಲ್ಲಿ ಸರಿಸುಮಾರು 4 ಜನರ ಕಾಲು ತುಳಿತಕ್ಕೆ ಸಿಲುಕಿ ಸಾವನ್ನು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಇದನ್ನು ಬೋರಿಂಗ್ ಆಸ್ಪತ್ರೆಗೆ ಏನು ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾ ಇರೋವಂಥದ್ದು. ಅಂದರೆ ಬೇರೆ ಬೇರೆಯ ಭಾಗಗಳೇನಿತ್ತು ಬೇರೆ ಬೇರೆಯ ಭಾಗಗಳಲ್ಲೂ ಕೂಡ ಈ ರೀತಿ ಆಗಿರೋವಂಥದ್ದು ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಮುಂಬದಿಯ ಕಾರು, ಯಾಕೆಂದರೆ ಇಲ್ಲಿ ಜನ ಇದ್ದಂಥ ಸಂದರ್ಭದಲ್ಲಿ ಮುಂಬದಿಯ ಕಾರ್ ಏನಿತ್ತು ಮುಂಬದಿಯ ಕಾರ್ನಲ್ಲಿ ಏನು ಜನ ಎಲ್ಲ ಕ್ರೌಡ್ ತುಂಬಿಕೊಂಡಿರೋಂಥದ್ದು. ಕ್ರೌಡ್ ತುಂಬಿಕೊಂಡು ಇಡೀ ಕಾರ್ ಜಖಮಾಗಿದೆ. ಅಂದರೆ 2 ಕಾರ್ಗಳಿದ್ದಾವೆ. ಆ ಕಾರ್ಗಳನ್ನು ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ದೃಶ್ಯಾವಳಿಗಳಲ್ಲಿ ಕಾರ್ಗಳು ಜಖಮಾಗಿರುವಂಥದ್ದು. ಅದಾದ ನಂತರ ಮತ್ತೊಂದು ಕಾರ್ ಏನಿತ್ತು ಆ ಕಾರ್ನ ಮೇಲೂ ಕೂಡ ಜನ ಕ್ರೌಡ್ ಫುಲ್ಲಾಗಿದೆ. ಕ್ರೌಡ್ ಫುಲ್ಲಾಗಿರೋ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಜನ ಸಿಲುಕಿ ಸಾವನ್ನು ಸಂಭವಿಸಿರೋಂಥದ್ದು. ಅದಾದ ನಂತರ ಈಗ ನಾನು ನಿಮಗೆ ಇನ್ನೊಂದು ದೃಶ್ಯಾವಳಿನ ತೋರಿಸ್ತಾ ಇದ್ದೀನಿ. ಎಷ್ಟು ಜನ ಕ್ರೌಡು ತುಂಬಿತ್ತು ಅಂದರೆ ಇಲ್ಲಿ ಕಟ್ಟಿದಂಥ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಕೂಡ ಕುಸ್ತಿರೋಂಥದ್ದು. ಅಂದರೆ ಕಾಂಪೌಂಡ್ನ ಅಡಿಯಲ್ಲೂ ಕೂಡ ಸಿಲುಕಿ ಒಂದಷ್ಟು ಜನ ಏನು ಗಾಯಾಳುಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದರೆ ಒಂದಷ್ಟು ಜನ ಏನು ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಒಂದಷ್ಟು ಜನ ತಮ್ಮ ಸ್ಲಿಪ್ಪರು ಅಂದರೆ ಘಟನೆ ನಡೆದಂಥ ಸಂದರ್ಭದಲ್ಲಿ ತಮ್ಮ ಸ್ಲಿಪ್ಪರ್ ಕಳೆದೋಗಿತ್ತು. ಆ ಸ್ಲಿಪ್ಪರ್ನ ಹುಡ್ಕೋಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಷ್ಟೋ ಜನರ ಪ್ರಾಣ ಹೋಗಿದೆ. ಈಗ ಸ್ಲಿಪ್ಪರ್ನ ಹುಡ್ಕೋಂಥ ಕೆಲಸಗಳನ್ನು ಮಾಡ್ತಾ ಇರೋಂಥದ್ದು ಜನ. ಕೇಳೋಣ ಈಗ ಏನಾಯಿತು ಅಂತೇಳಿ ಪ್ರತ್ಯಕ್ಷದರ್ಶಿ ಏನಾಯ್ತಪ್ಪ ನೀವು ಬಂದಾಗ? ಫುಲ್ ಖುಷಿ ಆಯಿತು, ಅನ್ಕೊಂಡಿರಲಿಲ್ಲ ಬರ್ತೀನಿ ಅಂತ. ಎಲ್ಲ ಜನ ಎಲ್ಲ ಬಿದ್ದು ಇದಾಯ್ತಲ್ಲ ಆ ಸಂದರ್ಭದಲ್ಲಿ ಏನು ಅನ್ನಿಸ್ತು? ಆ ಸಂದರ್ಭದಲ್ಲಿ ಏನು ಅನಿಸಿಲ್ಲ, ಸ್ವಲ್ಪ ಕಷ್ಟ ಆಯಿತು. ನಾನು ಸ್ವಲ್ಪ ಜನ ನೋಡ್ಕೊಂಡು ಬರ್ಬೇಕಾಯಿತು. ಲೈಫಲ್ಲಿ ಅನ್ಕೊಂಡಿಲ್ಲ ಬರ್ತೀನಿ ಅಂತ. ಈ ಸಲ ತುಂಬ ಖುಷಿ ಆಯಿತು. ಜೊತೆಗೆ ಈಗ ಇನ್ನಷ್ಟು ಜನ ನೀವು ಸಾಕಷ್ಟು ಜನ ನೋಡ್ತಾ ಇದ್ದೀರಿ. ಇಲ್ಲೇ ಸಾಕಷ್ಟು ಜನ ಸ್ಲಿಪ್ಪರನ್ನು ಬಿಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಅಷ್ಟು ಗುಂಪಿತ್ತು. ಆ ಗುಂಪಿನ ನಡುವೆ ಆದಂಥ ಎಕ್ಸ್ಪೀರಿಯೆನ್ಸ್ ಏನು. ಒಂದಷ್ಟು ಜನ ಇಲ್ಲಿ ಸ್ಲಿಪ್ಪರನ್ನು ಹುಡ್ಕೋಂಥ ಕೆಲಸನ ಮಾಡ್ತಾಯಿದ್ದಾರೆ. ಏನಾಯಿತು ನೀವು ಬಂದಾಗ ಇನ್ಸಿಡೆಂಟು? ಸಾಕಷ್ಟು ಜನ ಕ್ರೌಡ್ ಇತ್ತು. ಎಲ್ಲರೂ ಏನಿದಾಯ್ತಾ ಮೂವ್ ಆಯಿತಾ? ಸರ್ ಮೂವ್ ಆಯಿತು, ಬಟ್ ಡೆತ್ ಆಗ್ತಿದ್ವಿ. ದಿಸ್ ಹೆಂಗೋ ತಪ್ಪಿಸ್ಕೊಂಡ್ವಿ. ಹೌದಾ? ಎಷ್ಟು ಜನ ಇದ್ರು ನೀವು? ಫುಲ್ ಕ್ರೌಡ್ ಇತ್ತಾ? ಏನಾಯ್ತು? ಫುಲ್ ಹೆವಿ ಕ್ರೌಡ್ ಇತ್ತು ಸರ್. ಆಲ್ಮೋಸ್ಟ್ ಒಂದು 100 ಪೀಪಲ್ಸ್ ಇದ್ರು. ನಾನು ಸರೌಂಡಿಂಗ್ 100 ಪೀಪಲ್ಸ್ ಇದ್ರು. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಏನಾದ್ರು ನನ್ನ ಹಿಡಿಲಿಲ್ಲ ಅಂತಿದ್ರೆ ಲಿಟ್ರಲಿ ನಾನು ಹೋಗ್ಬೇಕಾಗಿತ್ತು. ಬಟ್ ಹೆಂಗೋ ಲಕ್ಕಿಂದ ಬಂದೆ ಹೊರಗಡೆ. ನೀವು ಇದ್ರ ಇನ್ಸಿಡೆಂಟ್ ಆದಾಗ ಏನಾಯ್ತು? ಜನ ಎಲ್ಲ ತುಂಬಾ ಹೆಚ್ಚು ಕ್ರೌಡ್ ಇತ್ತಾ? ತುಂಬ ಕ್ರೌಡ್ ಇತ್ತು ಸರ್. ನಿಯಂತ್ರಣ ಮಾಡಕ್ ಆಗ್ತಿರ್ಲಿಲ್ಲ ಸರ್ ಯಾರಿಗೆ. ಸೆಕ್ಯೂರಿಟಿ ಏನು ಡೋರ್ನ ಒಂದೇ ಸರಿ ಓಪನ್ ಮಾಡಿದ್ರೆ ಏನಾಯ್ತು? ಡೋರು ಸ್ವಲ್ಪ ಓಪನ್ ಮಾಡಿದ್ರು, ಬಟ್ ಕೆಳಗಡೆ ಬಿದ್ದು ಜನ ಯಾರು ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲಿಲ್ಲ ಸರ್. ತುಂಬ ಜನ ಕ್ರೌಡ್ ಇದ್ದೀವಿ. ಅಂದರೆ ಒಬ್ಬರ ಮೇಲೆ ಒಬ್ಬರು ತುಳ್ಕೊಂಡು ಹೋಗೋಂಥ ಪರಿಸ್ಥಿತಿ ಆಯಿತು. ಹಿಂದೆ ಮುಂದೆ ದೂಕಾಡ್ತಾ ಇದ್ರು. ಯಾರು ಸ್ವಲ್ಪ ನಿಶಕ್ತರಾಗಿದ್ರು ಅವ್ರು ಕೆಳಗಡೆ ಬಿದ್ದರು. ತುಂಬ ಜನ ಲೇಡೀಸ್ ಎಲ್ಲ ಬಂದಿದ್ರಲ್ಲ, ಸೊ ಉಸಿರಾಡಕ್ಕೆ ಆಗ್ತಿರ್ಲಿಲ್ಲ. ತುಂಬ ಕಷ್ಟ ಆಗಿತ್ತು ಸರ್. ನೀವು ಇದ್ರ? ನಾನೇ ಬೀಳ್ಸ್ಬಿಟ್ಟಿದ್ರಣ್ಣ. ಆಮೇಲೆ ಅವ್ರು ಯಾರೋ ಪೊಲೀಸ್ ಅವ್ರು ಎಳ್ಕೊಂಡು ಒಳಗೆ ಬಿಟ್ಟರು, ಒಳಗೆ ಹೋದ್ವಿ. ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ತದೆ. ಫುಲ್ ಕಷ್ಟ ಆಗ್ತದೆ. ನೀವು ಇದ್ರ ಸರ್? ನೀವೇನಾದ್ರು? ಸರ್ ತುಂಬ ವ್ಯವಸ್ಥಿತವಾಗಿ ಮಾಡಿಲ್ಲ. ತುಂಬಾ ಕಷ್ಟಪಟ್ಟು ತುಂಬ ಜನ ಕಾಲು ತುಳಿತಕ್ಕೆ ಸಾವನ್ನಪ್ಪಿದ್ರೆ ತುಂಬ ಬೇಜಾರಾಗುತ್ತೆ. ವ್ಯವಸ್ಥಿತವಾಗಿ ಮಾಡಿ. ಇಲ್ಲಿ ಬಂದಾಗ ಏನಾಯ್ತು? ನೀವು ಫುಲ್ ಕ್ರೌಡು. ಎಲ್ಲೂ ಗೇಟ್ ಓಪನ್ ಮಾಡಿಲ್ಲ. ಇದು ಗೇಟ್ ಓಪನ್ ಮಾಡಿದ್ರು, ಇದು ನೋಡಿದ್ರೆ ತುಂಬ ಕ್ರೌಡು. ಎಲ್ಲೂ ಒಬ್ಬೊಬ್ರು ಬಿಟ್ಟಿದ್ರೆ ಏನು ಪ್ರಾಬ್ಲಮ್ ಆಗ್ತಾರೆ. ಏನಾಗ್ತೈತೆ ಅಂದರೆ ಒಬ್ಬರ ಮೇಲೆ ಒಬ್ರು ಬಿದ್ದು ತುಂಬ ಕಾಲು ತುಳಕ್ಕೆ ಯಾರಂತಾಗೇನೋ ಯಾರು ಬರೀ ತಳ್ಳಾಟ. ಹಾಗೆ ಇಲ್ಲಿ ಪೊಲೀಸರು ಇಲ್ಲ, ಯಾರೂ ಇಲ್ಲ. ಯಾರೋ ಒಬ್ಬರು ಗೇಟ್ ಕೀಪರ್ ಇದ್ರು, ಅವ್ರು ಬಿಟ್ಟರೆ ನೆಕ್ಸ್ಟ್ ಯಾರೂ ಇರಲಿಲ್ಲ. ನೀವೇನಾದ್ರು ಬಂದಿದ್ರ ಇಲ್ಲಿಗೆ ಕಾಲು ತುಳಿತ ಸಂದರ್ಭದಲ್ಲಿ? ನಿಮ್ಮ ಸ್ಲಿಪ್ಪರ್ ಎಂದಷ್ಟು ಜನ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಲೇಡೀಸ್ನು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಮೇಡಮ್ ಏನಾಯಿತು? ಒಂದಷ್ಟು ಜನ ಭಯಭೀತರಾಗಿದ್ದಾರೆ. ಯಾಕೆಂದರೆ ಇನ್ಸಿಡೆಂಟನ್ನು ಕಣ್ಣಾರೆ ನೋಡಿದವರು. ಪುಟ ನೀನು ಇದ್ದ ಇನ್ಸಿಡೆಂಟ್ ಆದಾಗ ಕೆಳಗಡೆ ಎಲ್ಲ ಬಿದ್ದಾಗ ಏನಾಯಿತು? ಅವರು ಎಲ್ಲ ಬಿದ್ದೋದ್ರು, ಬ್ರೀತ್ ಆಗ್ತಾ ಇರಲಿಲ್ಲ.
ಎಷ್ಟು ಜನ ಇದ್ರಿ? ಒಂದು 100-150 ಜನ ಇದ್ರ? ಎಲ್ಲ ಕ್ರೌಡ್ ತುಂಬಿತ್ತಾ? ತುಂಬ ಕ್ರೌಡ್ ಇತ್ತು. ಹಾಂ. ಆಮೇಲೆ ನೀನು ಹೆಂಗೆ ತಪ್ಪಿಸ್ಕೊಂಡೆ, ಬಚಾವಾದೆ? ನಾನು ಅಲ್ಲಿ ಲೈಕ್ ಕ್ರೈ ಮಾಡಿದೆ ಅಲ್ಲಿ. ಆಮೇಲೆ ಹೋದ್ರು ಅಲ್ಲಿ ಕ್ಲೋಸ್ ಆಗಿ ಮಾಡಿದ್ವಿ, ಆಮೇಲೆ ಬಿಟ್ಟರು ಅಲ್ಲಿ. ಅದೇ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಬಿದ್ರಾ? ಹಾಂ. ಹಾಂ ಸರ್, ನೀ ಹೇಳೋ ಏನಾಯಿತು, ಏನು ಇನ್ಸಿಡೆಂಟ್ ಆಯಿತು? ಸರ್ ಈ ಕಡೆ ನಾವು ಒಳಗೆ ಬರ್ಬೇಕಂತ ಬಂದ್ವಿ, ಎಲ್ಲ ಕ್ರೌಡ್ ಇತ್ತು. ಪೊಲೀಸರು ಒಬ್ಬೊಬ್ಬರೇ ಬಿಡ್ತೀವಿ, ವೇಟ್ ಮಾಡಿ ಅಂದರು. ಒಬ್ಬರು ಪೊಲೀಸರು ಕಾಲು ಹಾಕೊಂಡು ತುಳಿದ್ಬಿಟ್ರು. ಅವ್ರು ತುಳಿದ್ಮೇಲೆ ನಾವು ಜನಗಳೆಲ್ಲ ಎತ್ತಿ ಸೈಡಿಗೆ ಇಟ್ಟರು. ಆಮೇಲೆ ಎಲ್ಲರೂ ಮತ್ತೆ ನುಗ್ಗಿದ್ಮೇಲೆ ಇದೊಂದು ಗೇಟ್ ಅರ್ಧ ಓಪನ್ ಆಗಿತ್ತು. ಆಮೇಲೆ ಫುಲ್ ಗೇಟ್ ಓಪನ್ ಮಾಡಿಬಿಟ್ರು. ಒಳಗಡೆ ಬಿಡೋದಕ್ಕೆ ಹೆಚ್ಚು ಕಮ್ಮಿ ಸೆಲೆಬ್ರೇಷನ್ ಆದಮೇಲೆ ಒಳಗಡೆ ಬಿಟ್ಟರು. ಅಲ್ಲಿ 99% ಯಾರನ್ನೂ ಫುಲ್ಲು ವೇಕೆಂಟ್ ಇತ್ತು ಒಳಗಡೆ, ಆಲ್ಮೋಸ್ಟ್ ಬಿಡಲೇ ಇಲ್ಲ. ಬಿಟ್ಟಿದ್ರೆ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಆದರೂ ಸ್ವಲ್ಪ ಬೇಜಾರಾಯಿತು ಎಲ್ಲರಿಗೂ, ಏನು ಮಾಡೋಕ್ಕಾಗ್ತದೆ. ಅಂದರೆ ಒಳ್ಳೆಯದೇ, ಖುಷಿ ಆಯಿತು, ಅದೊಂದು ಇಷ್ಟಪಡ್ತೀನಿ. ಏವಿದ್ದ ಆಮೇಲೆ ನೀವು ಏನಾಯ್ತಮ್ಮ ನೀವು ಬಂದಾಗ? ಫುಲ್ ಕ್ರೌಡ್ ಇತ್ತಾ? ತುಂಬಾ ಇತ್ತು ಸರ್. ಒಳಗೆ ಹೋಗಿ ಆಗ್ಲಿಲ್ಲ, ಜೊತೆಲಿರೋರೇ ಎತ್ಕೊಂಡು ಹೋಗಿದ್ದಾರೆ. ಇದು ಇಲ್ಲಿನ ಜನರೇ ಹೇಳ್ತಾ ಇರೋಂಥದ್ದು. ಯಾಕೆಂದರೆ ಈ ಕ್ರೌಡ್ ಏನಿತ್ತು, ಕ್ರೌಡ್ನಲ್ಲಿ ಸಾಕಷ್ಟು ಜನ ಬಿದ್ದಿದ್ದಾರೆ. ಅಂದರೆ ಒಂದಷ್ಟು ಜನ ಚಪ್ಪಲಿಯನ್ನು ಕಳ್ಕೊಂಡಿದ್ದಾರೆ, ಒಂದಷ್ಟು ಜನ ಪ್ರಾಣವನ್ನೇ ಕಳ್ಕೊಂಡಿರೋಂಥದ್ದು. ಯಾಕೆಂದರೆ ಕ್ರೌಡು ಒಂದೇ ಸತಿ ಪುಲ್ ಮಾಡೋಂಥ ಕೆಲಸ ಆಯಿತು. ಆ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಈ ಘಟನೆಗಳೇ ನಡೆದಿರೋಂಥದ್ದು. ಕಹಿ ಘಟನೆ ನಡೆದಿದೆ. ಸರಿಸುಮಾರು 10ಕ್ಕೂ ಹೆಚ್ಚು ಜನ ಈಗ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿಗಳು ಬರ್ತಾ ಇರೋಂಥದ್ದು. ಇನ್ನೊಂದಷ್ಟು ಜನಕ್ಕೆ ಗಂಭೀರ ಗಾಯಗಳಾಗಿದ್ದಾವೆ. ಅವರ ಸ್ಥಿತಿ ಕೂಡ ಚಿಂತಾಜನಕ ಆಗಿರೋಂಥದ್ದು. ಅವ್ರ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇವತ್ತು RCBಯ ಸಂಭ್ರಮೋತ್ಸವ ಒಂದು ರೀತಿಯಲ್ಲಿ ಸೂತಕದ ಛಾಯೆಯಾಗಿ ಪರಿಣಮಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.